ಅಯ್ಯಯ್ಯೋ ಲೇಟ್ ಆಗೋಯ್ತು ಇವತ್ತು. ಬೇಗ ಬೇಗ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ತಿಂಡಿ ರೆಡಿ ಮಾಡಿಬಿಡ್ತೀನಿ. ಅವ್ವ ಇಷ್ಟು ಬೆಳಗ್ಗೆ ಯಾರಪ್ಪ ಬಾಗ್ಲು ಬಡಿತಾ ಇರೋದು? ಅಪ್ಪ ನೀವು ಇಷ್ಟು ಬೆಳಗ್ಗೆ ಇಲ್ಲಿ ಒಳಗೆ ಬರ್ಬೋದಾ? ಅಯ್ಯೋ ಬನ್ನಿ ಬನ್ನಿ ಬನ್ನಿ. ಅತ್ತೆ ಮಾವ ಯಾರು ಬಂದಿದ್ದಾರೆ ನೋಡಿ, ಅಪ್ಪ ಬಂದಿದ್ದಾರೆ. ಅಪ್ಪ ಅಂತ ಕರಿಬೇಡ, ನನ್ನ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬಿಡ. ಹೊಟ್ಟೋಗಿಲ್ಲಿಂದ, ಹೊಟ್ಟೋಗುಂದೆ. ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮ ಮಗಳಲ್ಲ ಅಂತ ನೀವು ಹೇಳಿದ್ದೀರಾ, ಆದರೆ ಆ ವಿಷಯನ ಮನೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ತುಂಬ ನೋವಾಗುತ್ತೆ. ಹಾಗಾಗಿ ಅವ್ರ ಮುಂದೆ ನಾನು ನಿಮ್ಮನ್ನು ಅಪ್ಪ ಅಂತಾನೆ ಕರಿಬೇಕು. ಅದಕ್ಕೆ ಹಾಗೆ ಕರಿತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅತ್ತೆ ಮಾವ ಸುಬ್ಬು. ಅಯ್ಯೋ ಯಜಮಾನ್ರೆ, ಇದೇನಿದು ಆಶ್ಚರ್ಯ! ಬೆಳಗ್ಗೆ ನಮ್ಮನೆಗೆ. ಅಯ್ಯೋ ನಿಂತ್ಕೊಂಡೇ ಮಾತಾಡಿಸ್ತಿದ್ದಿಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಜಮಾನ್ರೆ, ಕೆಲಸ ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ಲೇ, ನಾನು ನಿಮ್ಮ ಮನೆಗೆ ಬರಬಾರ್ದೇನೋ? ಅಯ್ಯೋ ನಾನು ಹಂಗೆ ಹೇಳಿದಲ್ಲ ಯಜಮಾನ್ರೆ, ನೀವು ನಮ್ಮ ಮನೆಗೆ ಬರೋದೇ ನಮ್ಮ ಅದೃಷ್ಟ. ಆದ್ರೆ ಆದ್ರೆ ಪಾದ್ರೆ ಅಂತೆಲ್ಲ ಯಾಕೋ ಒದ್ದಾಡ್ತೀಯ? ನಾನು ಫೋನ್ ಮಾಡಿ ನಿನ್ನ ಕರೆಸೋ ಅಷ್ಟು ಇಂಪಾರ್ಟೆಂಟ್ ಕೆಲಸ ಏನು ಇರಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ತುಂಬಾ ಸಂತೋಷ ಆಯ್ತು ಯಜಮಾನ್ರೆ. ವಿಶಾಲು, ಲೇ ವಿಶಾಲು, ಯಾರು ಬಂದಿದ್ದಾರೆ ನೋಡು. ಏನ್ರಿ ಯಜಮಾನ್ರೆ, ಇದೇನಿದೆ ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ಲ. ಏನು ಮಾಡಬೇಕು ಅಂತ ಕೈ ಕಾಲೇ ಆಡ್ತಾ ಇಲ್ಲ. ಲೇ ದಡ್ಡಿ, ಮಾತಾಡ್ಕೊಂಡೆ ನಿಂತ್ಕೊಂಡಿದ್ದೀಯಲೇ, ಹೋಗಿ ಒಂದು ಲೋಟ ಕಾಫಿ ತಗೊಂಬ, ಹೋಗು. ಅಯ್ಯೋ, ಅದೆಲ್ಲ ತೊಂದರೆ ತಗೋಬೇಡಿ. ಅಯ್ಯೋ ಯಜಮಾನ್ರೆ, ದೇವ್ರಿಗೆ ಪೂಜೆ ಮಾಡೋದು, ನೈವೇದ್ಯ ಮಾಡೋದನ್ನ ತೊಂದರೆ ಅಂತ ಅನ್ಕೊಳಕ್ಕಾಗುತ್ತಾ? ನೀವು ನಮ್ಮ ಮನೆ ದೇವರು, ನಮ್ಮ ಮನೆಗೆ ಬಂದಿದ್ದೀರಾ ಅಂದಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ಹೀಗೋಗಿ ಏನಾರು ತರ್ತೀನಿ. ಲೇ ದನ, ಒಂಚೂರು ಕಪ್ಪು ಟೀ ಕೊಡೆ, ಹೊಟ್ಟೆ ಕೊಚ್ಚೂರು. ಅವು ಅರೆ ನೀರಮ್ಮ, ಮಿನಿಸ್ಟರ್ ಸಾಹೇಬ್ರು ನಮಸ್ಕಾರ. ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ನೀವು ಬರ್ತೀರಾ ಅಂತ ಒಂದೇ ಒಂದು ಮಾತು ಗೊತ್ತಾಗಿದ್ದಿದ್ರು ಬ್ಯಾಂಡ್ ಬಾರ್ಸೋರ್ನ ಕರೆಸಿ, ಆಮೇಲೆ ನೀವು ನಡೆಯೋ ಹಾದಿಗೆಲ್ಲ ಹೂವನ್ನು ಹಾಸಿ ಸ್ವಾಗತ ಸುಸ್ವಾಗತ ಅಂತ ಹಾಡ್ತಿದ್ದೆ. ಆದರೆ ಏನು ಮಾಡೋದು, ನೀವು ಬರೋದು ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಹಾಡೋದಕ್ಕೆ ನನಗೆ ಗಂಟ್ಲೇ ಇಲ್ಲ. ಪರವಾಗಿಲ್ಲ ಬಿಡಿ, ನಿಮ್ಮ ಮಾತಲ್ಲೇ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲ ಕಾಣಿಸ್ತಾ ಇದೆ. ಪದ್ಮನಾಭ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ನನ್ನ ಹತ್ರ ಮಾತಾಡ್ಬೇಕು ಯಜಮಾನ್ರೆ? ಏನು ವಿಷಯ ಅಂತ ಹೇಳಿ. ಆ ಥರ ಹೇಳೋದಾಗಿದ್ದರೆ ನಾನು ಫೋನ್ ಮಾಡೇ ಮಾತಾಡ್ತಾ ಇದ್ದೆ. ಹೀಗೆ ಮಾತಾಡೋ ವಿಷಯ ಅಲ್ಲ. ಒಂದು ನಿಮಿಷ ಬನ್ನಿ. ಹೌದಾ? ನಡೀರಿ ಯಜಮಾನ್ರೆ. ಯಜಮಾನ್ರೆ, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಏನು ವಿಷಯ ಯಜಮಾನ್ರೆ? ಹೌದು ಪದ್ಮನಾಭ ಅವರೇ, ನಿಮ್ಮ ಹತ್ರ ಮಾತಾಡಬೇಕು.
ನಾನು ಹೇಳೋ ವಿಷಯ ಕೇಳಿ ನಿಮಗೂ ಆಶ್ಚರ್ಯ ಆಗ್ಬೋದು. ಹಲವಾರು ವರ್ಷಗಳಾದ ಮೇಲೆ ನನಗೆ ಕೆಲವು ವಿಷಯಗಳು ತಿಳ್ಕೋಬೇಕು ಅಂತ ಅನಿಸಿದೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ ಯಜಮಾನ್ರೆ? ಪೃಥ್ವಿ ಬಗ್ಗೆ. ಪೃಥ್ವಿ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ ಪದ್ಮನಾಭ ಅವರೇ? ಇದೇನು ಯಜಮಾನ್ರೆ, ಇಷ್ಟು ವರ್ಷ ಆದಮೇಲೆ ಪೃಥ್ವಿ ಬಗ್ಗೆ ಕೇಳ್ತಾ ಇದ್ರಿ? ಪೃಥ್ವಿ ನನ್ನ ಕಣ್ಣೆದುರಿಗೆ ಪ್ರಾಣ ಬಿಟ್ಟಿದ್ದಾನೆ. ಆ ವಿಷಯ ಗೊತ್ತಿದ್ರು ನಾನೀಗ ನಿಮ್ಮ ಹತ್ರ ಅವನ ಬಗ್ಗೆನೇ ಕೇಳ್ತಿದ್ದೀನಿ. ಪೃಥ್ವಿ ಬದುಕಿಲ್ಲ ಅನ್ನೋದು ಗೊತ್ತಿದ್ರೆ ಅವನು ನಿಮ್ಮ ಹತ್ರ ಎಲ್ಲಿದ್ದ, ಹೇಗಿದ್ದ, ಏನು ಮಾಡ್ತಿದ್ದ, ಇದು ಯಾವುದೂ ನನಗೆ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ನನಗೆ ಗೊತ್ತಾಗಬೇಕು. ಏನು ಯೋಚನೆ ಮಾಡ್ತಿದ್ರಿ ಯಜಮಾನ್ರೆ? ಅದು ಪೃಥ್ವಿ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಅಕಸ್ಮಾತು ಅವನು ಏನು ಮಾಡ್ತಾ ಇದ್ದ, ಇಷ್ಟು ವರ್ಷ ಎಲ್ಲಿದ್ದ, ನಿಮಗೇನು ಒಂದು ಸ್ವಲ್ಪನೂ ಮಾಹಿತಿ ಇಲ್ವಾ? ಓಹೋ, ಯಜಮಾನ್ರು ಅಮ್ಮವ್ರು ಹೇಳಿರೋ ವಿಷಯಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಯಜಮಾನ್ರೆ, ಅವನು ಇದ್ದಕ್ಕಿದ್ದ ಹಾಗೆ ಕಾಣೆ ಆಗ್ಬಿಟ್ಟ. ನಮ್ಗೆ ಯಾರ ಕಣ್ಗೂ ಬೀಳಲಿಲ್ಲ. ಎಲ್ಲಿ ಹೋಗ್ಬಿಟ್ಟ, ಏನಾದೋ ಒಂದು ಗೊತ್ತಿಲ್ಲ ಯಜಮಾನ್ರೆ. ಸುಮಾರು 20-25 ವರ್ಷಗಳಾಯಿತು. ಇಷ್ಟು ವರ್ಷ ಆದಮೇಲೆ ಮತ್ತೆ ಅವನ ಹೆಸರು ಕೇಳ್ತಾ ಇರೋದು ನಿಮ್ಮ ಬಾಯಲ್ಲೇ ಯಜಮಾನ್ರೆ. ಹೌದಾ? ಹಾಗಿದ್ರೆ ಪೃಥ್ವಿ ಬಗ್ಗೆ ಒಂದು ಸುಳಿವು ಇಲ್ವಾ? ಇಲ್ಲ ಯಜಮಾನ್ರೆ, ಅವನ ಬಗ್ಗೆ ನನಗೇನು ಗೊತ್ತಿಲ್ಲ. ಅವನು ಎಲ್ಲಿದ್ದನೋ, ಹೇಗಿದನೋ, ಬದುಕಿದನೋ ಒಂದೂ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಅವನ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಾ? ಅದು ಅವನು ಸಿಕ್ಕಿದ್ರೆ ಮಾತಾಡೋಣ ಅಂತ ಕೇಳಿದೆ. ಹೋಗಲಿ ಬಿಡಿ, ಪರವಾಗಿಲ್ಲ. ಅವನು ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಪೃಥ್ವಿ ತಾಯಿ ಬದುಕಿದ್ದಾರೆ ಅಂತ ಕೇಳ್ಪಟ್ಟೆ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಬೇಕಿದ್ರೆ ಅಲ್ಲಿಗೆ ಹೋಗ್ಬೋದು. ಹಾಗಿದ್ರೆ ನಡೀರಿ, ಹೋಗೋಣ. ನಾನು ಅವ್ರ ಜೊತೆ ಮಾತಾಡಬೇಕು, ಕೆಲವು ಪ್ರಶ್ನೆಗಳು ಕೇಳಬೇಕು. ಯಜಮಾನ್ರೆ, ಆ ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಏನಾರು ತಿನ್ಕೊಂಡು ಹೋಗೋಣ. ಅಲ್ಲ, ಈ ತಿನ್ನೋದು ಉಣ್ಣೋದು ಎಲ್ಲ ಬಿಟ್ಬಿಡಿ. ದಯವಿಟ್ಟು ನಾನು ಅವ್ರ ಜೊತೆ ಮಾತಾಡಬೇಕು. ನನಗಾಗಲೇ ಸಮಾಧಾನ. ಪ್ಲೀಸ್ ನಡೀರಿ. ಏನು ಯಜಮಾನ್ರೆ ಹೀಗಂತೀರಾ? ಈ ಕುಚೇಲನ ಮನೆ ಬಂದು ಒಂದು ತುತ್ತು ತಿಂದೇ ಇದ್ದರೆ ಹೇಗಿರುತ್ತೆ ಹೇಳಿ? 10 ನಿಮಿಷ ಅಷ್ಟೇ. ಸರಿ, ನಡೀರಿ, ತಿನ್ಬಿಟ್ಟೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ.